ನೀನು ತಾಕತ್ತಿದ್ರೆ ಬಾ ಇಲ್ಲಿ ನಾನು ಕುಯ್ತೀನಿ ಅಂತ ಅಂದ್ರೆ ಅಲ್ಲಿ ಪೊಲೀಸರು ಮತ್ತು ಜಿಲ್ಲಾಡಳಿತ ಶೂನ್ಯವಾಗಿದೆ ಇಲ್ಲಿ. ನಾಳೆ ಮೈಸೂರು ಹೊಡೆದೆ ಬಾ, ನಿನ್ ಗೌಮಾತೆ ಅಂದಲ್ವಾ, ನಿನ್ ಕಣ್ ಮುಂದೆನೆ ಇದು ಓಪನ್ ಚಾಲೆಂಜ್ ನೀನ್ ನಿಲ್ಲಿಸ್ಕೊಂಡಿ, ಇಲ್ಲ ಅಂದ್ರೆ ನಿನ್ ನಿಲ್ಲಿಸ್ಕೊಂಡಿ. ಕಾನೂನು ಬಾಹಿರ ಚಟುವಟಿಕೆಗಳನ್ನ ನೀವು ನಿಮ್ಮ ಸಮುದಾಯ ಮಾಡಿದ್ದೆ ಆದ್ರೆ ಹಿಂದೂ ಕಾರ್ಯಕರ್ತರು ಕತ್ತಿನ ಪಟ್ಟಿ ಇಟ್ಕೊಂಡು ಕೇಳ್ತೀವಿ ಅನ್ನೋದನ್ನ ಮಾತ್ರ ಮರಿಬೇಡಿ. ನಾನು ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ವೀರ ಮದಕರಿ ನಾಯಕರದ್ದು 100 ಅಡಿ ಕಟ್ಔಟ್ ಅನ್ನ ಶ್ರೀರಂಗಪಟ್ಟಣದಲ್ಲಿ ಹಾಕ್ತೇವೆ ನಾವು. ಸವಾಲ್ ಹಾಕ್ಬೇಡಿ. ಸವಾಲ್ ಹಾಕಿದ್ರೆ ಪಾಕಿಸ್ತಾನಕ್ಕೂ ಹೋಗಿ ನಿಂತ್ಕೊಳ್ಳೋ ತಾಕತ್ ನಮ್ಮ ಸಮಾಜಕ್ಕಿದೆ. ನಮ್ಮ ಗೃಹ ಸಚಿವರಂತೂ ಅತ್ಯಂತ ಹೀನಾಮಾನವಾಗಿ ನಡ್ಕೊಳ್ತಿದ್ದಾರೆ. ಅಪ್ಪನ ಹೆಸರು ಬಿಟ್ಟರೆ ಇನ್ಯಾವ ಹೆಸರು ಇಲ್ಲ, ಏನೂ ಮಾಡಲಿಲ್ಲ. ಯಾವ ವೀರಮದಕರಿ ನಾಯಕರನ್ನು ಕರ್ಕೊಂಡು ಬಂದು ಟಿಪ್ಪು ಇಲ್ಲಿ ವಿಷ ಹಾಕಿ ಕೊಂದು ಹೈದರಾಲಿ, ಅದೇ ಶ್ರೀರಂಗಪಟ್ಟಣದಲ್ಲಿ ವೀರಮದಕರಿ ನಾಯಕರ 100 ಅಡಿಯ ಕಟ್ಔಟನ್ನು ಹಾಕ್ತೀವಿ ಅಂತ ಬಂದರೆ ಜಿಲ್ಲಾಡಳಿತ ಅಡ್ಡ ಬರುತ್ತೆ. ಟಿಪ್ಪು ಬ್ಯಾನರ್ನ 100 ಅಡಿ ಹಾಕಬೇಕಾದ್ರೆ ಸುಮ್ಮನೆ ಇರ್ತೀರಿ ನೀವು. ಇದು ನನ್ನ ಆಹಾರ, ನನ್ನ ಹಕ್ಕು, ನಾವು ಸಂಖ್ಯೆ ಜಾಸ್ತಿ ಇದ್ದೀವಿ, ನನ್ನ ಮೊಹಲ್ಲಗಳಲ್ಲಿ ನಾವೇ ಇದ್ದೀವಿ, ಯಾವನು ಏನು ಮಾಡೋಕ್ಕಾಗಲ್ಲ ಅನ್ನೋ ದುರಹಂಕಾರದಲ್ಲಿ ನೀವೇನಾದ್ರು ಕುಳಿತುಕೊಂಡಿದ್ರೆ ಆ ದುರಹಂಕಾರವನ್ನು ಮಟ್ಟ ಹಾಕೋ ಶಕ್ತಿ ಹಿಂದೂ ಸಮಾಜಕ್ಕಿದೆ. ನಾವು ಮಟ್ಟ ಹಾಕಿಯೇ ತೀರ್ತೇವೆ. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿಗೆ ಮೈಸೂರಿಗೆ ಬಾ ಅಂತ ಮುಸ್ಲಿಂ ಯುವಕ ಸವಾಲ್ ಹಾಕಿದ್ದಂತಹ ವಿಡಿಯೋ ಕೂಡ ಆಡಿಯೋ ಕೂಡ ವೈರಲ್ ಆಗಿದ್ದಂಥದ್ದು. ಈಗಾಗಲೇ ಮೈಸೂರಿಗೆ ಪುನೀತ್ ಕೆರೆಹಳ್ಳಿ ಮತ್ತು ಅವರ ತಂಡದವರು ಇವತ್ತು ಭೇಟಿಯನ್ನು ಕೊಟ್ಟಿರುವಂಥದ್ದು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡಿದಂಥದ್ದು. ಈ ಸಂದರ್ಭದಲ್ಲಿ ಅವರೇ ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಮುಸ್ಲಿಂ ಯುವಕ ನಿಮಗೆ ಸವಾಲ್ ಆಗ್ತಾರೆ ಅಂದರೆ ನೀವು ಮೈಸೂರಿಗೆ ಬನ್ನಿ ಅಂತ, ತಾಕತ್ತಿದ್ರೆ ಮೈಸೂರಿಗೆ ಬನ್ನಿ ಅಂತ. ನೀವು ಮೈಸೂರಿಗೂ ಕೂಡ ಬಂದ್ರಿ, ನಿಮ್ಮನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಏನು ಸರ್ ಇದು ಘಟನೆ? ವಶಕ್ಕೆ ಪಡೆದಿದ್ದು ಅವರು ಪೊಲೀಸ್ನವರು, ಅದು ನಾವು ಖಂಡಿಸ್ತೇವೆ. ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ, ಮನವಿಯನ್ನು ಸ್ವೀಕರಿಸಬೇಕಿತ್ತು. ಮನವಿ ಸ್ವೀಕರಿಸಲಿಕ್ಕೆ ಡಿ ಸಿಗಳು ಇಲ್ಲ. ಅವ್ರು ಯಾವುದೋ ಹಬ್ಬದ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ, ಮತ್ತೆಲ್ಲೋ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅದಕ್ಕೆ ಇಲ್ಲ ಸಲ್ಲದನ್ನು ಹೇಳಿ ಅದನ್ನು ನಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಕರ್ಕೊಬಂದು ಬಿಟ್ಟಿದ್ದು ಬಹಳ ಬೇಸರದ ಸಂಗತಿ. ಇನ್ನೊಂದು ಮುಸ್ಲಿಂ ಯುವಕ ಅಂತ ಹೇಳಿದ್ದೀರಲ್ಲ, ಎಷ್ಟು ಜನ ಮುಸಲ್ಮಾನರು ಅವನನ್ನು ತಮ್ಮವರು ಅಂತ ಒಪ್ಕೊಳ್ತಾರೆ ಅನ್ನೋದನ್ನು ನಾನು ನೋಡಬೇಕು. ಮೊದಲನೇದಾಗಿ ಅವನು ಕಿಡಿಗೇಡಿ, ಗೋಹಂತಕ. ಮುಸಲ್ಮಾನರಲ್ಲಿ ಅಕಸ್ಮಾತ್ ಇಂತಹ ಮನಸ್ಥಿತಿಯನ್ನು ಆತ ಬೆದರಿಕೆ ಏನು ಹಾಕಿದ್ದ, ಸವಾಲು ಹಾಕಿದ್ದ, ಅದನ್ನು ಏನಾದರೂ ಒಪ್ಪಿದ್ದಿದ್ರೆ ಮುಸ್ಲಿಂ ಸಮುದಾಯ, ಅದನ್ನು ನಾನು ತುಂಬ ತೀವ್ರ ಖಂಡಿಸ್ತೀನಿ. ಎರಡನೇದು, ಇಂಥ ಸವಾಲುಗಳು 1000 ಸವಾಲು ಹಾಕಿದ್ರೂ ಸಂಘರ್ಷಕ್ಕೆ ಹಿಂದೂ ಸಮಾಜ ಸದಾಕಾಲ ಸಿದ್ಧವಾಗಿ ನಿಂತಿದೆ. ನೀವು ಸವಾಲು ಹಾಕಿದ್ರೆ, ನೀವು ಈಗ ಹೇಳ್ತಾ ಇದ್ದೀನಿ ಬರೀ ಮೈಸೂರು ಅಂತ ಹೇಳಿದ್ದ, ಜಾಗ ಹೇಳಿರಲಿಲ್ಲ. ನೀವು ಜಾಗ ಹೇಳಿದ್ದಿದ್ರೆ ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ತಿದ್ವಿ. ಮೈಸೂರು ಅಂತ ಹೇಳಿ ಮೈಸೂರಿಗೆ ಬಾ ಅಂತಂದರೆ ಯಾಕೆ ಬರೋಕ್ಕಾಗಲ್ವ? ಮೈಸೂರು ಎಲ್ಲಿದೆ? ಮೈಸೂರು ಏನಾದರೂ ಭಾರತ ಬಿಟ್ಟು ಹೊರಗಡೆ ಏನಾದರೂ ಇದೆಯಾ? ಭಾರತದಲ್ಲೇ ಇದೆ. ಭಾರತದ ಯಾವುದೇ ಜಾಗಕ್ಕೆ ಹೋಗಲಿಕ್ಕೆ ನನಗೆ ಸಂಪೂರ್ಣ ಹಕ್ಕಿದೆ, ನಾನು ಹೋಗ್ತೇನೆ. ಈ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂಗಳಿಗೆ, ಗೋಪ್ರೇಮಿಗಳಿಗೆ ತಾಕತ್ತಿದ್ರೆ ಬಾ, ನಾವು ಗೋವನ್ನು ಕಡಿತೀನಿ ರಸ್ತೆಯಲ್ಲಿ ಅಂತ ಏನು ಸವಾಲು ಹಾಕಿದ್ನಲ್ಲ, ಅವನೆಲ್ಲಿ ಹೋಗಲಿ? ಅವನ ಹಿಂಬಾಲಕರಲ್ಲಿ, ಆ ಗೋ ಹಂತಕರಲ್ಲಿ ಇದೆ. ನಾನು ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಡೀ ಹಿಂದೂ ಸಮಾಜ, ಮಲಗಿದ ಸಮಾಜ ಜಾಗೃತವಾಗಿ ಎದ್ದು ಬಂದರೆ, ಇಡೀ ನಿಮ್ಮ ಏನು ಸಾಮ್ರಾಜ್ಯ ಕಟ್ಕೊಂಡು ಕುಂತ್ಕೊಂಡಿದ್ದೀರಿ, ಹಿಂದೂಗಳು ಮಲಗಿದ್ದಾರೆ ಅಂತ ಅಂದ್ಕೊಂಡು ಏನು ಇಡೀ ನಿಮ್ಮ ಸಾಮ್ರಾಜ್ಯ ಕಟ್ಕೊಂಡಿದ್ದೀರಿ, ಆ ಎಲ್ಲ ಸಾಮ್ರಾಜ್ಯಗಳು, ಮೊಹಲ್ಲಗಳು ಕೂಡ ಸರ್ವನಾಶ ಆಗೋಗುತ್ತೆ ಅನ್ನೋದನ್ನು ಹೇಳ್ತಾನೆ. ಪ್ರಚೋದನಕಾರಿ ಮಾತುಗಳನ್ನು ಹೇಳ್ತಾರೆ. ಏನು ಹಿಂದೂ ಅವ್ರನ್ನ ಟಾರ್ಗೆಟ್ ಮಾಡ್ತಿರುವಂಥದ್ದು, ಹಿಂದೂಗಳು ಏನು ಮಾಡ್ತಾರೆ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಇರುವಂಥದ್ದು. ಇದು ಜಿಲ್ಲಾಡಳಿತದ ವೈಫಲ್ಯ. ಜಿಲ್ಲಾಡಳಿತ ಸ್ಟ್ರಾಂಗ್ ಆಗಿರಬೇಕಿತ್ತು. ಯಾಕೆ ಅಂತ ಅಂದರೆ, ಗೋಹತ್ಯೆಯನ್ನು ತಡೆಯೋದು ಜಿಲ್ಲಾಡಳಿತ, ಗೋಹತ್ಯೆಯನ್ನು ತಡಿಬೇಕಾಗಿರೋದು ಪೊಲೀಸರು. ನೀನು ತಾಕತ್ತಿದ್ರೆ ಬಾ ಇಲ್ಲಿ ನಾನು ಕುಯ್ತೀನಿ ಅಂತ ಅಂದರೆ ಅಲ್ಲಿ ಪೊಲೀಸರು ಮತ್ತು ಜಿಲ್ಲಾಡಳಿತ ಶೂನ್ಯವಾಗಿದೆ. ಇಲ್ಲಿ ಅವ್ರು ಕೈ ಚೆಲ್ಕೊಳ್ತಿದ್ದಾರೆ. ಅವ್ರ ಕೈಲಿ ನಮ್ಮನ್ನು ತಡೆಯೋಕ್ಕಾಗಲ್ಲ. ತಾಕತ್ತಿದ್ರೆ ನೀನು ಬಂದು ತಡಿ ಅಂತ. ನಾನು ತಡೆದ್ರೆ ಪೊಲೀಸರೇನು ನಮ್ಮನ್ನೇನು ಕೇಳಲ್ಲ. ಯಾಕೆಂದ್ರೆ ನಾವು ದಿನ ಮಂಡಿ ಮೊಹಲ್ಲದಲ್ಲಿ ಕಡಿತೀವಿ, ಉದಯಗಿರಿಲಿ ಕಡಿತೀವಿ, ದಿನ ಶಾಂತಿನಗರದಲ್ಲಿ ಕಡಿತೀವಿ. ಅವರೇನು ನಮ್ಮ ಹತ್ರ ಕೇಳಲ್ಲ. ಅವರು ಜಿಲ್ಲಾಡಳಿತ ನಮ್ಮನ್ನೇನು ಮಾಡಲ್ಲ. ನೀನು ಅಲ್ಲೆಲ್ಲೆಲ್ಲೋ ತಡಿತೀಯಲ್ಲ, ತಾಕತ್ತಿದ್ರೆ ಇಲ್ಲಿ ಬಂದು ತಡಿ ಅಂತಲೇ ತಾನೇ ಹೇಳಿದ್ದು. ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ, ಅವ್ನು ಬಂದು ನನ್ನ ಮುಂದೆ ಕಡಿಯೋಕ್ಕೆ ಬಂದಿದ್ದಿದ್ರೆ ಅದು ಎರಡನೇ ಲೆಕ್ಕ. ಏನು ಮಾಡ್ತಿತ್ತು ಹಿಂದೂ ಸಮಾಜ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿತ್ತು ಅನ್ನೋದು ಎರಡನೇದು. ಸವಾಲು ಹಾಕಬೇಡಿ. ಸವಾಲು ಹಾಕಿದ್ರೆ ಪಾಕಿಸ್ತಾನಕ್ಕೂ ಹೋಗಿ ನಿಂತ್ಕೊಳ್ಳೋ ತಾಕತ್ತು ನಮ್ಮ ಸಮಾಜಕ್ಕಿದೆ. ಭಾರತ ಅಲ್ಲ, ಇಡೀ ಪಾಕಿಸ್ತಾನಕ್ಕೆ ಹೋಗಿ ನಿಲ್ತೀವಿ ನಾವು, ಎಲ್ಲಿಗೆ ಬೇಕಾದ್ರೂ. ಸವಾಲು ಹಾಕಕ್ಕೆ ಹೋಗಬೇಡಿ. ವಿಶ್ವದ ಯಾವುದೇ ಮೂಲೆಗೆ ಬೇಕಾದರೂ ಹೋಗಿ ನಿಲ್ಲುವ ತಾಕತ್ತು ನಮಗಿದೆ. ಅಂಥ ಸಮಾಜ ನಮ್ಮದು. ಆದರೆ ನಾನು ಮತ್ತೆ ಹೇಳ್ತಾ ಇರೋದು, ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು. ಇಡೀ ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು. ನಿಮ್ಮ ಒಳಗಡೆ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡು ನಿಮ್ಮದೇ
ಜಿಲ್ಲೆ ಒಳಗಡೆ ನಾನು ಗೋವನ್ ಕಡಿತೀನಿ ತಾಕತ್ತಿದ್ರೆ ಬಂದು ತಡಿ ಅಂತ ಹೇಳಿ ಯಾವುದೋ ಕಾರ್ಯಕರ್ತನಿಗೆ ಹೇಳ್ತಿದ್ದಾನೆ ಅಂದರೆ ನೀವೇನ್ರಿ ಮಾಡ್ತಿದ್ದೀರಾ? ಸರ್, ಈಗ ಸವಾಲ್ ಸ್ವೀಕಾರ ಮಾಡಿ ಮೈಸೂರಿಗೆ ಬಂದ್ರಿ. ಮುಸ್ಲಿಂ ಯುವಕ ಮಾತಾಡಿದಂತಹ ಯುವಕನನ್ನು ಏನು ಮಾಡಿದ್ರು? ಬಂಧಿಸಿದಾರಾ ಪೊಲೀಸ್ನವರು ಅಥವಾ ಏನಾದರೂ ಶಿಕ್ಷೆಗೆ ಏನಾದರೂ ಇದು ಮಾಡಿದಾರಾ? ಏನು ಅನ್ನೋದು ಸರ್? ಅದು ಅರೆಸ್ಟ್ ಮಾಡಿದಾರಂತೆ, ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂತು. ಪೊಲೀಸರು ಹೇಳಿದ್ರು ನಾವು ಅರೆಸ್ಟ್ ಮಾಡಿ ಆಲ್ರೆಡಿ ಜೈಲಿಗೆ ಕಳಿಸಿದ್ದೀವಿ ಅಂತ. ನಾವು ಹೇಳ್ತಾ ಇರೋದು ಅವನನ್ನು ಮಾತ್ರ ಅಲ್ಲ, ಅಂಗಡಿಗಳು ಕಸಾಯಿಖಾನೆಗಳನ್ನು ಬಂದ್ ಮಾಡಿ, ಈ ಕಸಾಯಿಖಾನೆಗಳ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ. ಮತ್ತು ನಾವು ಹೇಳ್ತಾ ಇದ್ದೇವೆ ಇದು ಹೀಗೆ ಮುಂದುವರೆದ್ರೆ ಇನ್ನು ಮುಂದೆ ನಾವೇ ಆ ಕಸಾಯಿಖಾನೆಗಳನ್ನು ಕೂಡ ರೇಡ್ ಮಾಡ್ತೇವೆ. ಆಗ ಇಡೀ ಮೈಸೂರಲ್ಲಿ ಜಿಲ್ಲೆ ಒಳಗಡೆ ಶಾಂತಿ ಸೌಹಾರ್ದತೆ ಹಾಳಾಯಿತು, ಕೋಮು ಸಂಘರ್ಷ ಹಾಳಾಯಿತು ಅಂತ ಅನ್ಬೇಡಿ. ಗೋಮಾತೆ ಅದು ಈ ನಾಡಿನ ಪ್ರತಿಯೊಬ್ಬನ ಧಾರ್ಮಿಕ ನಂಬಿಕೆ. ಈ ಧಾರ್ಮಿಕ ನಂಬಿಕೆ ವಿರುದ್ಧ ಬಂದರೆ ಕರ್ನಾಟಕ ರಕ್ಷಣಾ ವೇದಿಕೆ, ಆಮೇಲೆ ನಮ್ಮ ಕನ್ನಡ ಪ್ರಕಾಶು ಪ್ರತಿಯೊಬ್ಬರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಇಡೀ ಕನ್ನಡ ಸಂಘಟನೆಗಳು ಗೋಮಾತೆ ವಿಚಾರದಲ್ಲಿ ಧ್ವನಿ ಎತ್ತಲಿಕ್ಕೆ ಆರಂಭ ಮಾಡಿದ್ದಾವೆ. ನೀವು ಇದು ನನ್ನ ಆಹಾರ, ನನ್ನ ಹಕ್ಕು, ನಾವು ಸಂಖ್ಯೆ ಜಾಸ್ತಿ ಇದ್ದೀವಿ, ನನ್ನ ಮೊಹಲ್ಲಗಳಲ್ಲಿ ನಾವೇ ಇದ್ದೀವಿ, ಯಾವನು ಏನು ಮಾಡೋಕ್ಕಾಗಲ್ಲ ಅನ್ನೋ ದುರಹಂಕಾರದಲ್ಲಿ ನೀವೇನಾದ್ರು ಕುಳಿತುಕೊಂಡಿದ್ರೆ ಆ ದುರಹಂಕಾರವನ್ನು ಮಟ್ಟ ಹಾಕೋ ಶಕ್ತಿ ಹಿಂದೂ ಸಮಾಜಕ್ಕಿದೆ. ನಾವು ಮಟ್ಟ ಹಾಕಿಯೇ ತೀರ್ತೇವೆ. ಕೇವಲ ನಿನ್ನೆ ಹೇಳಿ ಇವತ್ತಿಗೆ ಈ ಸಂಖ್ಯೆಯಲ್ಲಿ ಸೇರಿದ್ದು ನಾವು. ನಮಗೇನಾದರೂ ಒಂದು ವಾರ ಸಮಯ ಇದ್ದಿದ್ರೆ ಇಡೀ ಮೈಸೂರನ್ನ ನಾವು ಈದ್ ಮಿಲಾದ್ ಇದೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಇಟ್ಕೊಂಡಿದ್ದು. ಅವರಿಗೆ ಅವ್ರ ಹಬ್ಬ ಅವ್ರು ಮಾಡಲಿ, ನಮಗೆ ಯಾವ ಬೇಸರವೂ ಇಲ್ಲ. ಆದರೆ ವಿನಾಕಾರಣ ಹಿಂದೂ ಸಮಾಜವನ್ನು ಕೆಣಕುತ್ತಾನೆ ಇದ್ದರೆ, ವಿನಾಕಾರಣ ಹಿಂದೂಗಳನ್ನು ನೀವು ಕೆಣಕಿ ಗೋಹತ್ಯೆಯನ್ನು ಮಾಡಿಯೇ ತಿರ್ತೀವಿ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಸಂವಿಧಾನ ಬಾಹಿರ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಕೇಳಲ್ಲ, ಪೊಲೀಸ್ನವ್ರು ಕೇಳಲ್ಲ, ಜಿಲ್ಲಾಡಳಿತ ಕೇಳಲ್ಲ, ಸರ್ಕಾರ ಕೇಳಲ್ಲ. ಸರ್ಕಾರ ಕೇಳದೇ ಇರ್ಬೋದು, ಜಿಲ್ಲಾಡಳಿತ ಕೇಳದೇ ಇರ್ಬೋದು, ಪೊಲೀಸ್ನವ್ರು ಕೇಳದೇ ಇರ್ಬೋದು. ಕಾನೂನು ಬಾಹಿರ ಚಟುವಟಿಕೆಗಳನ್ನು ನೀವು ನಿಮ್ಮ ಸಮುದಾಯ ಮಾಡಿದ್ದೆ ಆದರೆ ಹಿಂದೂ ಕಾರ್ಯಕರ್ತರು ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳ್ತೀವಿ ಅನ್ನೋದನ್ನು ಮಾತ್ರ ಮರಿಬೇಡಿ. ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳ್ತೀವಿ ನಾವು. ಇದನ್ನು ಹೊರತುಪಡಿಸಿ ಸರ್, ಚಿಕ್ಕಮಗಳೂರಲ್ಲಿ ಟಿಪ್ಪು ಕಟೌಟ್ಗೆ ಈಗಾಗಲೇ ಅವರು ಒಂದು ಸೆಲೆಬ್ರೇಟ್ ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋ ಒಂದು ಸಾಂಗ್ಗಳನ್ನು ಆಗ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. SDPFIನ ಮನಸ್ಥಿತಿ SDPIಗೆ ಬಂದಿದೆ. SDPIನ ಮನಸ್ಥಿತಿ ಕಾಂಗ್ರೆಸ್ನವ್ರಿಗೆ ಬಂದಿದೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿಂದೂಗಳು ಯಾರಿದ್ದಾರೆ, ಹಿಂದೂ ಏನು ನಾಯಕರುಗಳಿದ್ದಾರೆ, ಇವರು ಅತಿಯಾದ ಮುಸ್ಲಿಂನ ಓಲೈಕೆ, ಅತಿಯಾದ ಮುಸ್ಲಿಂ ಓಲೈಕೆ. ನಮ್ಮ ಗೃಹ ಸಚಿವರಂತೂ ಅತ್ಯಂತ ಹೀನಾಮಾನವಾಗಿ ನಡ್ಕೊಳ್ತಿದ್ದಾರೆ. ಅತ್ಯಂತ ವ್ಯರ್ಥ ಸಚಿವ ಅನಿಸುತ್ತೆ. ಅಪ್ಪನ ಹೆಸರು ಬಿಟ್ಟರೆ ಇನ್ಯಾವ ಹೆಸರು ಇಲ್ಲ, ಏನೂ ಮಾಡಲಿಲ್ಲ, ಯಾವ ಸಾಧನೆಯೂ ಇಲ್ಲ, ಶೂನ್ಯ ಸಾಧನೆ. ಹಿಂದೂಗಳ ಮೇಲೆ, ಸಂಘ ಪರಿವಾರದ ಮೇಲೆ, RSS ಮೇಲೆ ದ್ವೇಷ ರಾಜಕಾರಣವನ್ನು ಮಾಡೋದೇ ಅವರ ಇದಾಗೋಗ್ಬಿಟ್ಟಿದೆ ಕೆಲಸ. ದಿನನಿತ್ಯ ಆದರೆ ಈ ರೀತಿ ಪಾಕಿಸ್ತಾನಕ್ಕೆ ಹಾಡು ಹಾಕ್ಕೊಂಡು ಆ ರೀತಿ ಈ ಟಿಪ್ಪುವಿನ ಬ್ಯಾನರ್ ಹಾಕ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ. ನಮಗೆ ಗಣೇಶನ ಹಬ್ಬದಲ್ಲಿ ಒಂದು ಬ್ಯಾನರ್ ಕಟ್ಲಿಕ್ಕೆ ಬಿಡೋಲ್ಲ, ಗಣೇಶ ಹಬ್ಬದಲ್ಲಿ DJ ಹಾಕ್ಲಿಕ್ಕೆ ಪರ್ಮಿಷನ್ ಬೇಕು. ಅವರು ಅಷ್ಟು ಅಡಿ ಕಟೌಟ್ ಕಟ್ಟಿದ್ರಲ್ಲ, ನಾಳೆ ನಾವು ಹಾಕ್ತೀವಿ ಕಟೌಟ್, ಬಿಡಿ, ನಾವು ಹಾಕ್ತೀವಿ. ವೀರಮದಕರಿ ನಾಯಕರದು ಶ್ರೀರಂಗಪಟ್ಟಣದಲ್ಲಿ ಬಿಡಿ. ಯಾವ ವೀರಮದಕರಿ ನಾಯಕರನ್ನು ಕರ್ಕೊಂಡು ಬಂದು ಟಿಪ್ಪು ಇಲ್ಲಿ ವಿಷ ಹಾಕಿ ಕೊಂದು ಹೈದರಾಲಿ, ಅದೇ ಶ್ರೀರಂಗಪಟ್ಟಣದಲ್ಲಿ ವೀರಮದಕರಿ ನಾಯಕರ 100 ಅಡಿಯ ಕಟ್ಔಟನ್ನು ಹಾಕ್ತೀವಿ ಅಂತ ಬಂದರೆ ಜಿಲ್ಲಾಡಳಿತ ಅಡ್ಡ ಬರುತ್ತೆ. ಟಿಪ್ಪು ಬ್ಯಾನರ್ನ 100 ಅಡಿ ಹಾಕಬೇಕಾದ್ರೆ ಸುಮ್ಮನೆ ಇರ್ತೀರಿ. ನಾನು ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ವೀರಮದಕರಿ ನಾಯಕರದ್ದು 100 ಅಡಿ ಕಟ್ಔಟನ್ನು ಶ್ರೀರಂಗಪಟ್ಟಣದಲ್ಲಿ ಹಾಕ್ತೇವೆ ನಾವು. ಸಮಾನತೆ ಅಂತ ವಿಚಾರ ಬಂದರೆ ಸಮಾನತೆ ಅಂತ ಇವರೇ ಹೇಳ್ತಾರೆ, ಬಟ್ ಎಲ್ಲರಿಗೂ ಕೂಡ ಸಮಾನತೆ ಅನ್ನೋದು ಕೊಡ್ತಾ ಇಲ್ಲ. ಇಲ್ರಿ, ಹಿಂದೂ ವಿರೋಧಿ ಆಡಳಿತ. ಇವರಿಗೆ ಮುಸಲ್ಮಾನರು ಓಟ್ ಬೇಕು, ಹಿಂದೂ ವಿರೋಧಿ ಆಡಳಿತ ಮಾಡ್ಕೊಂಡು ಕೂತಿದ್ದಾರೆ. ಗೃಹ ಸಚಿವರಿಗೂ ಅಷ್ಟೇನೆ, ಹಿಂದೂಗಳು ಓಟ್ ಹಾಕಲ್ಲ, ಅವ್ರಿಗೆ ಗೊತ್ತಿದೆ ನನಗೆ ಹಿಂದೂಗಳು ಓಟ್ ಬರಲ್ಲ ಅಂತ. ಮುಸಲ್ಮಾನರ ಓಟುಗಳನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವರೇ ಬೇಕಾದರೂ ಜಿಹಾದಿತನವನ್ನು ಮಾಡಲಿಕ್ಕೆ ಗೃಹ ಸಚಿವರೇ ರೆಡಿ ಇದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿಂದೂ ಹೋರಾಟಗಾರರಾಗಿರುವಂತಹ ಪುನೀತ್ ಕೆರೆಹಳ್ಳಿ ಅವರ ಮಾತಾಗಿರುವಂಥದ್ದು. ಒಟ್ಟಾರೆ ಹಿಂದೂಗಳು ನಾವು ಕೈಕಟ್ಟಿ ಕೂತಿಲ್ಲ. ಈಗಾಗಲೇ ಯಾವುದೇ ರೀತಿಯ ಥರ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟರೆ ನಾವು ಎಲ್ಲೇ ಆದರೂ ಕೂಡ ಅದನ್ನು ಬಂದು ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಧ್ವನಿ ಎತ್ತಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಅನ್ನೋ ಮಾತುಗಳನ್ನು ಸಹ ಗಟ್ಟಿಯಾಗಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಚೇತನ್ ಎಸ್, ನಮ್ಮ TV ಮೈಸೂರು.